ಆರಂಭದಿಂದಲೂ ಸದ್ದು ಗದ್ದಲಕ್ಕೆ ವಿಧಾನಮಂಡಲ ಅಧಿವೇಶನವೇ ಬಲಿಯಾಗಿ ಹೋಯಿತು. ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿಯನ್ನ ಕೈಬಿಡಲಿಲ್ಲ. ಇತ್ತ ಸ್ಪೀಕರ್ ಚರ್ಚೆಗೆ ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಪದೇ ಪದೇ ಕಲಾಪ ಮುಂದೂಡಿದ್ದೇ ಆಯಿತು. ಅಂತಿಮವಾಗಿ ಪ್ರಮುಖ ವಿಧೇಯಕಗಳನ್ನು ಪಾಸ್ ಮಾಡಿಕೊಳ್ಳುವಲ್ಲಿ ಸರ್ಕಾರ ಯಶಸ್ವಿಯಾಯಿತು. ಕೊನೆಗೆ ಸದ್ದು ಗದ್ದಲದಿಂದಾಗಿ ಒಂದು ದಿನ ಮೊದಲೇ ಸಭಾಧ್ಯಕ್ಷರು ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಬೇಕಾಗಿ ಬಂತು. ಸದನದಲ್ಲಿ ಏನೇನಾಯಿತು ಡೀಟೇಲ್ಸ್ ಇದೆ ನೋಡಿ. ಸದ್ದು ಗದ್ದಲಕ್ಕೆ ವಿಧಾನಮಂಡಲ ಅಧಿವೇಶನ ಬಲೆ. ಅನಿರ್ದಿಷ್ಟಾವಧಿಗೆ ಅಧಿವೇಶನ ಮುಂದೂಡಿಕೆ. ಹೌದು, ಆಡಳಿತ ವಿಪಕ್ಷಗಳ ಸದ್ದು ಗದ್ದಲದಲ್ಲೇ ವಿಧಾನಮಂಡಲ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. 7ನೇ ದಿನದ ವಿಧಾನಸಭೆಯ ಕಲಾಪ ಮೂಡ ಹಗರಣದ ಸದ್ದು ಗದ್ದಲದಲ್ಲೇ ಮುಕ್ತಾಯವಾಯಿತು. ಸದನದ ಪ್ರಾರಂಭದಿಂದಲೂ ಪ್ರತಿಪಕ್ಷಗಳು ಧರಣಿಯನ್ನ ಮುಂದುವರೆಸಿದ್ವು. ಚರ್ಚೆಗೆ ಅವಕಾಶ ನೀಡುವಂತೆ ಪಟ್ಟು ಹಿಡಿದಿದ್ವು. ಆದರೆ ಸರ್ಕಾರ ಮಾತ್ರ ಪ್ರತಿಪಕ್ಷಗಳ ಬೆದರಿಕೆಗೆ ಬೆಂಡಾಗಲಿಲ್ಲ. ಅತ್ತ ಸ್ಪೀಕರ್ ಕೂಡ ಚರ್ಚೆಗೆ ಅವಕಾಶ ನೀಡಲಿಲ್ಲ. ಪದೇ ಪದೇ ಕಲಾಪವನ್ನ ಮುಂದೂಡಿದ್ದೇ ಆಯಿತು. ಕೊನೆಗೂ ಯಾವುದೇ ಚರ್ಚೆಗೆ ಅವಕಾಶವಿಲ್ಲದೆ ಎರಡೂ ಮನೆಗಳ ಸಭಾಧ್ಯಕ್ಷರು ನಿಗದಿಯಾಗಿದ್ದಕ್ಕಿಂತ ಒಂದು ದಿನ ಮೊದಲೇ ಅನಿರ್ದಿಷ್ಟಾವಧಿಗೆ ಕಲಾಪವನ್ನ ಮುಂದೂಡಬೇಕಾಯಿತು. 2024 ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಗದ್ದಲದ ನಡುವೆಯೂ ಬಿಲ್ಗಳು ಪಾಸ್. ಧನವಿಯೋಗ ವಿಧೇಯಕವು ಅಂಗೀಕಾರ. ಇನ್ನು ಗದ್ದಲದಿಂದಾಗಿ ಯಾವುದೇ ವಿಷಯಗಳ ಚರ್ಚೆಗೆ ಅವಕಾಶ ಸಿಗಲಿಲ್ಲ. ಗದ್ದಲದ ನಡುವೆಯೂ ಸ್ಪೀಕರ್ ಪ್ರಮುಖ ವಿಧೇಯಕಗಳ ಮಂಡನೆಗೆ ಅವಕಾಶ ಕೊಟ್ಟರು. ಅವುಗಳ ಅಂಗೀಕಾರವನ್ನು ಮಾಡಿದ್ರು. ಸರ್ಕಾರದ ಪ್ರಮುಖ ಧನ ವಿನಿಯೋಗ ವಿಧೇಯಕವು ಉಭಯ ಸದನಗಳಲ್ಲಿ ಅಂಗೀಕರಿಸಲಾಯಿತು. ಇದರ ಜೊತೆಗೆ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ವಿಧೇಯಕ, ವೈದ್ಯಕೀಯ ಹಿತರಕ್ಷಣಾ ವಿಧೇಯಕ, ಕರ್ನಾಟಕ ಭೂಕಂದಾಯ ತಿದ್ದುಪಡಿ ವಿಧೇಯಕ, ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, ಕರ್ನಾಟಕ ಪ್ರಾಚೀನ ಐತಿಹಾಸಿಕ ಸ್ಮಾರಕಗಳ ತಿದ್ದುಪಡಿ ವಿಧೇಯಕಗಳನ್ನು ಎಂದು ಪಾಸ್ ಮಾಡಲಾಯಿತು. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವರು ಇಲ್ಲ ಎಂದು ಸೂಚಿಸಬೇಕು. ಕೇಂದ್ರದ 3 ನಿರ್ಧಾರಗಳ ವಿರುದ್ಧ ನಿರ್ಣಯ. ಒನ್ ನೇಷನ್ ಒನ್ ಎಲೆಕ್ಷನ್ ರದ್ದತಿಗೆ ಸದನದ ಒಪ್ಪಿಗೆ. ಇನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ 3 ಪ್ರಮುಖ ತೀರ್ಮಾನಗಳ ವಿರುದ್ಧ ಸದನದಲ್ಲಿ ರಾಜ್ಯದ ಪರವಾಗಿ ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಒನ್ ನೇಷನ್ ಒನ್ ಎಲೆಕ್ಷನ್ ನಿರ್ಧಾರಕ್ಕೂ ಸದನದಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು. ಪ್ರತಿಪಕ್ಷಗಳು ಪರವಾಗಿ ವಾದಿಸಿದರೆ ಸರ್ಕಾರ ಗದ್ದಲದ ನಡುವೆ ವಿರುದ್ಧವಾಗಿ ನಿರ್ಣಯ ಪಾಸು ಮಾಡಿತು. ಇದರ ಜೊತೆಗೆ ದಕ್ಷಿಣ ಭಾರತದ ರಾಜ್ಯಗಳ ಲೋಕಸಭೆ ಸ್ಥಾನಗಳನ್ನು ಕಡಿತಗೊಳಿಸುವ ಅನುಮಾನದ ಮೇಲೆ ಕೇಂದ್ರದ ನಿರ್ಧಾರದ ವಿರುದ್ಧ ನಿರ್ಣಯ ಕೈಗೊಳ್ಳಲಾಯಿತು. 1972ರ ಜನಗಣತಿಯ ಆಧಾರದ ಮೇಲೆ ಲೋಕಸಭೆ ಕ್ಷೇತ್ರಗಳ ವರ್ಗೀಕರಣ ಮಾಡಬೇಕು ಎಂಬ ಬಲವಾದ ಪ್ರಸ್ತಾಪವನ್ನ ನಿರ್ಣಯದ ಮೂಲಕ ರವಾನಿಸಿದೆ. ಈಗಾಗಲೇ ಇದೇ ನಿರ್ಣಯವನ್ನ ತಮಿಳುನಾಡು ಹಾಗೂ ಕೇರಳ ಸರ್ಕಾರಗಳು ಕೈಗೊಂಡಿದ್ವು. ಇದರ ಜೊತೆಗೆ ನೀಟ್ ಪರೀಕ್ಷಾ ಅಕ್ರಮಗಳ ವಿರುದ್ಧ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ನೀಟ್ ಪರೀಕ್ಷೆ ರದ್ದು ಮಾಡುವಂತೆ ನಿರ್ಣಯ ಕೈಗೊಳ್ಳಲಾಯಿತು. ಈ ಮೂಲಕ ಕೇಂದ್ರದ 3 ತೀರ್ಮಾನಗಳ ವಿರುದ್ಧ ಸದನದಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಅದಕ್ಕೋಸ್ಕರ ಒಂದು ನಿರ್ಣಯವನ್ನ ಇಲ್ಲಿ ಮಂಡಿಸ್ತಾ ಇದ್ದೀನಿ. ಆ ನಿರ್ಣಯ ಯಾವ ಕಾರಣಕ್ಕೂ ಕೂಡ ಒಂದು ನೇಷನ್ ಒನ್ ಎಲೆಕ್ಷನ್ ಆಗಬಾರ್ದು. ಆದರೆ ಬಹಳ ಅನ್ಯಾಯ ಆಗ್ತದೆ, ಅದು ಪ್ರಜಾಪ್ರಭುತ್ವ ಮಾರಕ ಅಂತೇಳಿ ನಿರ್ಣಯವನ್ನು ಮಂಡಿಸ್ತಾ ಇದ್ದೀನಿ. ಭಾರತವು ವಿಶ್ವದ ಅತಿದೊಡ್ಡ ಮುಕ್ತ ಪ್ರಜಾಪ್ರಭುತ್ವವಾಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆ. ಸದನ ಸಮಿತಿ ಮಾಡಲು ಸರ್ಕಾರ ಸಮ್ಮತಿ. ಇನ್ನು ನಿನ್ನೆಯಷ್ಟೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ್ರು ಎಂದು ಅದನ್ನ ಪರ್ಯಾವಲೋಚನೆ ಮಾಡಿದ್ರು. ಬೆಂಗಳೂರಿಗೆ ಆರ್ಥಿಕ ಶಕ್ತಿಯನ್ನ ಕೊಡಬೇಕು, ಹಾಗಾಗಿ ಈ ಬಿಲ್ ತಂದಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟೀಕರಣ ಕೊಟ್ಟರು. ಈ ವೇಳೆ ಬಿಲ್ ಓಕೆ ಆದ್ರೆ
5 ಭಾಗ ಮಾಡಿದ್ರೆ ಕನ್ನಡಕ್ಕೆ ಧಕ್ಕೆಯಾಗಲಿದೆ. ಹಾಗಾಗಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆಯಾಗಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹಿಸಿದ್ವು. ಸದನ ಸಮಿತಿ ರಚಿಸುವಂತೆ ಆರ್ ಅಶೋಕ್ ಒತ್ತಾಯ ಮಾಡಿದ್ರು. ಸದನ ಸಮಿತಿ ರಚನೆ ಮಾಡೋದಕ್ಕೆ ಸರ್ಕಾರ ಕೂಡ ಒಪ್ಕೊಳ್ತು. ಹೀಗಾಗಿ ಮುಂದಿನ ಅಧಿವೇಶನದಲ್ಲಿ ಇದು ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿವೆ. ಅಧ್ಯಕ್ಷೆ, ಈ 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಹರಿಸಬೇಕೆಂದು ಸೂಚಿಸಿದ್ದೇನೆ. ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು. ಬ್ರ್ಯಾಂಡ್ ಬೆಂಗಳೂರು ಆಗಬೇಕು. ಜನಸಂಖ್ಯೆ 1,40,00,000 ಆಗಿದೆ. ಇದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು. ಇಲ್ಲಿ ಎಲ್ಲ ದೊಡ್ಡ ಸಮಸ್ಯೆಗಳಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಇಲ್ಲಿ ಆಡಳಿತವನ್ನು ನಾವು ಸುಧಾರಣೆಯನ್ನು ಮಾಡಬೇಕು. ಒಟ್ಟಿನಲ್ಲಿ ಸದ್ದು ಗದ್ದಲಕ್ಕೆ ವಿಧಾನಮಂಡಲ ಅಧಿವೇಶನ ಬಲಿಯಾಯಿತು. ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಸದನವನ್ನ 1 ದಿನ ಮೊದಲೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಯಿತು. ಈ 7 ದಿನಗಳ ಕಲಾಪದಲ್ಲಿ ಎಲ್ಲಿಯೂ ಪ್ರತಿಪಕ್ಷಗಳ ಬೇಡಿಕೆಗೆ ಸರ್ಕಾರ ಬಗ್ಗಲೇ ಇಲ್ಲ. ಇನ್ನು ಪ್ರತಿಪಕ್ಷಗಳು ತಾವು ಹಿಡಿದ ಹಠವನ್ನು ಬಿಡಲಿಲ್ಲ. ಹೀಗಾಗಿ ಯಾವುದೇ ಜನಪರ ಚರ್ಚೆಗಳೇ ಇಲ್ಲದೆ ಕಲಾಪ ಮುಕ್ತಾಯವಾಗಬೇಕಾಗಿ ಬಂತು. ರಾಕೇಶ್ ರಾಜಪ್ಪ ಹಾಗೂ ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.